ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಆಫ್ಟರ್ ಸುಮಾರು ಹೊತ್ತಾದ್ಮೇಲೆ ಬೆಂಗಳೂರು ಬುಲ್ಸ್ ಇನ್ನ ಒಂದು ಪಿಕ್ ಮಾಡಿದ್ರೆ ಪ್ಲೇಯರ್ ನಂಬರ್ 18 ಬೆಂಗಳೂರು ಬುಲ್ಸ್ಗೆ ಆಡ್ ಆಗಿರೋದು. ಏಟ್ಸ್ ಜೈ ಭಗವಾನ್ ಮಗ. ಜೈ ಭಗವಾನ್ ಯು ಮುಂಬಾ ಪ್ಲೇಯರ್ನ ಇವಾಗ ಎತ್ತಾಕೊಂಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಬರೋಬ್ಬರಿ 63 ಲಕ್ಷನ ಕೊಟ್ಬಿಟ್ಟು ತಗೊಂಡಿದ್ರೆ. ಡಿಸರ್ವಿಂಗ್ 63 ಲಕ್ಷಕ್ಕೆ ಅಂತಂದ್ರೆ ಹೌದು, ಖಂಡಿತ ಡಿಸರ್ವಿಂಗು. ಸ್ಟಾಟ್ಸ್ ಎಲ್ಲ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂದ್ರೆ ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಫಾಲೋ ಮಾಡ್ಬೋದು, ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಜೊತೆಗೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿಲ್ಲ ಅಂದ್ರೆ ಬೇಗ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ಕೊಳ್ಳಿ. ಅದರಲ್ಲೇ ಅಪ್ಡೇಟ್ ನಾನು ಇದಕ್ಕಿಂತ ಮುಂಚೆ ಯೂಟ್ಯೂಬ್ಗಿಂತ ಮುಂಚೆ ಅಲ್ಲೇ ಕೊಡ್ತಾ ಇರೋದು. ಸಾಗರ್ ಸ್ಟೋರೀಸ್ ಕನ್ನಡ ಅಂತ ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿ 30+ ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲ್ಲು. ಹೇಳಿ ಎಲ್ಲ ವಿಡಿಯೋ ಹೋಗ್ಬಿಟ್ಟಿದೆ. ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಇನ್ನು ಆಪ್ಷನ್ ಇದೆ, ರಾತ್ರಿವರೆಗೂ ಕೂಡ ನಡೆಯುತ್ತೆ. ಸೊ ಓಕೆ, ಬೆಂಗಳೂರು ಬುಲ್ಸು ಇದ್ದಂಥ ಪರ್ಸ್ ವ್ಯಾಲ್ಯೂ ಇವಾಗ ಒಂಥರ ಮೆಜಾರಿಟಿ ಆಫ್ ದ ಪರ್ಸ್ ವ್ಯಾಲ್ಯೂನ ಅರೌಂಡ್ ಎಷ್ಟು 1.somewhat crores ಇಟ್ಕೊಂಡಿದ್ರು. ಆಪ್ಷನ್ಗೆ ಮುಂಚೆ 1.20 somewhat crores ಇಟ್ಕೊಂಡಿದ್ರು. ಸೊ ನೋಡಿ, ಇವಾಗ 63 ಲಕ್ಷವರೆಗೂ ಖರ್ಚು ಮಾಡಿಬಿಟ್ಟಿದ್ರೆ. ಜೊತೆಗೆ ಇನ್ನೂ 3 ಜನ ಪ್ಲೇಸ್ಗಳನ್ನ ತಗೊಂಡಿದ್ರು. ಸೊ ಇದೆಲ್ಲ ನೋಡ್ತಾ ಅಂದರೆ ಮೆಜಾರಿಟಿ ಆಫ್ ದ ಪರ್ಸ್ ವ್ಯಾಲ್ಯೂ ಖಾಲಿ ಆದಂಗೆ ಸ್ವಲ್ಪ ಲಕ್ಷಗಳಲ್ಲಿ ಇರುತ್ತೆ ಅಷ್ಟೇ ನಮ್ಮ ಬೆಂಗಳೂರು ಬುಲ್ಸ್ ಪರ್ಸ್ ವ್ಯಾಲ್ಯೂ. ಸೊ ಪ್ಲೇಯರ್ ನಂಬರ್ 18 ಜನ ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ. ಇದರಿಂದ ಇಂದಿಂದ ಆಚೆ ಕಡೆ ಏನು ತಗೊಂತಾರೆ ಅದೊಂಥರ ಲಕ್ಸುರಿ ಇದ್ದಂಗೆ, ಅದರಿಂದ ಅದೊಂಥರ ಎಕ್ಸೀಡ್ ಇದ್ದಂಗೆ ಅಂತ ಹೇಳಬೇಕು. 18 ಮಿನಿಮಮ್ ನಂಬರ್ ಆಫ್ ಪ್ಲೇಯರ್ಸ್ನ ತಗೊಬೇಕಾಗಿತ್ತು. ಅದರಲ್ಲಿ ಇಬ್ಬರು ಫಾರಿನ್ ಪ್ಲೇಯರ್ಸ್ನ ತಗೋಬೇಕಾಗಿತ್ತು. ಫಾರಿನ್ ಪ್ಲೇಯರ್ಸ್ನ ಕೂಡ ತಗೊಂಡ್ಬಿಟ್ಟಿದ್ದಾಗಿದೆ ನಮ್ಮ ಬೆಂಗಳೂರು ಬುಲ್ಸು. ಸೊ ಇನ್ನೇನು ತಗೊಂಡ್ರು ಕೂಡ ಒಂಥರ ಲಕ್ಸುರಿ ಇದ್ದಂಗೆ. ಸೊ ಓಕೆ, ನೋಡ್ತಾ ಇರ್ಬೋದು, ಜೈ ಭಗವಾನ್ ಅವರ ಸ್ಟ್ಯಾಟ್ಸ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. 16 ಮ್ಯಾಚ್ ಆಡಿದ್ದಾರೆ ಇದುವರೆಗೂ. ಅಂದರೆ ಅನ್ಅಫಿಷಿಯಲ್ ಮ್ಯಾಚಸ್ಗಳೆಲ್ಲ ಎಷ್ಟು ಆಡಿದ್ರೋ ಗೊತ್ತಿಲ್ಲ. ಸೊ ಇಲ್ಲೆಷ್ಟು ನಮಗೆ ಸ್ಟ್ಯಾಟ್ಸ್ ಸಿಕ್ಕಿದೋ ಕರೆಕ್ಟಾಗಿ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ಬಟ್ ಇವಾಗ ಬರ್ತಾ ಇರೋಂಥ ಅಪ್ಡೇಟ್ ಪ್ರಕಾರ ನನಗೆ ಗೊತ್ತಿಲ್ಲ, ನಾನು ಲೋಕಲ್ ಡೊಮ್ಯಾಸ್ಟಿಕ್ ಕಬಡ್ಡಿ ಎಲ್ಲ ಫಾಲೋ ಮಾಡೋದಿಲ್ಲ. ನ್ಯಾಷನಲ್ಸಲ್ಲಿ ಅತಿ ಹೆಚ್ಚು ಪಾಯಿಂಟ್ನ ತಗೊಂಡಿದ್ರಂತೆ ಗುರು ಈ ಸಲ. ಅದಕ್ಕೋಸ್ಕರನೇ ಅವ್ರಿಗೆ ಒಂಥರ ಡಿಮ್ಯಾಂಡು ಹೆಚ್ಚಿರೋದು, 63 ಲಕ್ಷಕ್ಕೆ ಹೋಗೋ ಥರ ಆಗಿರೋದು. ನ್ಯಾಷನಲ್ಸಲ್ಲಿ ಹೈಯೆಸ್ಟ್ ನಂಬರ್ ಆಫ್ ರೇಟ್ ಪಾಯಿಂಟ್ಸ್ನ ತಗೊಂಡಿದ್ದಾರಂತೆ ಜೈ ಭಗವಾನು. ಮೈನ್ ರೈಡರ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಆಡುವಂಥ ಎಲ್ಲ ಸಾಧ್ಯತೆಯೂ ಕೂಡ ಜೈ ಭಗವಾನ್ಗೆ ಇದೆ ಮಗ. ಯು ಮುಂಬಾದಲ್ಲಿ ಆಡಿರೋದನ್ನ ನೀವು ನೋಡುತ್ತೀರಾ. 16 ಮ್ಯಾಚಲ್ಲಿ ಇವರ ಸ್ಟ್ರೈಕ್ ರೇಟ್ ನೋಡಿದ್ರು ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ 80 ಇವರ ಸ್ಟ್ರೈಕ್ ರೇಟು. ಮಾಡಿರುವಂಥದ್ದು 146 ರೇಡಲ್ಲಿ 113 ಪಾಯಿಂಟ್ ತಗೋಬರ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ಹೋಗಿದ್ರೆಲ್ಲ ಒಂಥರ ಡೋರ್ ಡೇ ರೇಟ್ ಥರನೇ ಆಡ್ತಾರೆ ಅಂತ ಹೇಳ್ಬೇಕು ಮಗ. ಸ್ಟ್ರೈಕ್ ರೇಟ್ ನೋಡಿ ಎಷ್ಟು ಸಕಾಲಾಗಿದೆ ಅಂತ. ಎಫೆಕ್ಟಿವ್ ಪಾಯಿಂಟ್ಸ್ 75 ಎಫೆಕ್ಟಿವ್ ಪಾಯಿಂಟ್ಸು. ಸೊ ಒಂಥರ ಡೂ ಆರ್ ಡೈ ಅದು ಇದು ಅಂತೆಲ್ಲ ಆ ಥರ ಒಂದು ಸಿಚುವೇಶನ್. ಅಜಿಂಕ್ಯ ಪವರ್ ಹೆಂಗಿದ್ರು ಇದ್ದಾರೆ, ಡೂ ಆರ್ ಡೈ ಸಿಚುವೇಶನ್ ಮಾತ್ರ ಯೂಸ್ ಮಾಡಬೇಕು ಅಂತಲ್ಲ, ಮೈನ್ ರೈಡರ್ ತಾನೇ ಯೂಸ್ ಮಾಡ್ಬೋದು ಇವ್ರನ್ನ. ಯಾಕಂದರೆ ನಂಬರ್ 1 ಪ್ಲೇಯರ್ ಇವರು ನ್ಯಾಷನಲ್ಸಲ್ಲಿ. ಸೊ ಇವ್ರನ್ನಂತೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಆ ಥರ ಪರ್ಫಾರ್ಮ್ PKLಲ್ಲೂ ಕೂಡ ಯು ಮುಂಬಾಗೆ ಮಾಡಿದರೆ ಸುಮಾರು ಸಲ. ಸೊ ಆದ್ದರಿಂದ ಇಂಪ್ಯಾಕ್ಟ್ ಬೀರುವಂಥ ಚಾನ್ಸಸ್ಸೇ ಜಾಸ್ತಿ. ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಬೆಂಗಳೂರು ಬುಲ್ಸ್ ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಮಾಡ್ಕೊಂತಿದ್ದಾರೆ. ಯಾಕಂದರೆ ಲಾಸ್ಟ್ 2 ವರ್ಷದಿಂದ ನಾವು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲೇ ಅನುಭವಿಸ್ಬಿಟ್ಟಿದ್ವಿ. ಡಿಫೆನ್ಸ್ ಏನೋ ಹಂಗೆ ಸ್ವಲ್ಪ ಇತ್ತು, ಬಟ್ ರೈಡಿಂಗ್ ಡಿಪಾರ್ಟ್ಮೆಂಟು ಊಸ್ಟ್ ಆಗೋಗ್ಬಿಟ್ಟಿತ್ತು ಲಾಸ್ಟ್ ವರ್ಷ ಅಂತೂ. ಸೊ ರೈಡಿಂಗ್ ಡಿಪಾರ್ಟ್ಮೆಂಟ್ನ ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಮಾಡ್ಕೊಂಡಿರೋದು ಈ ಸಲ ನಮ್ಮ ಬೆಂಗಳೂರು ಬುಲ್ಸು. ಒಂಥರ ಅಜಿಂಕ್ಯ ಪವರ್ ನೋಡಿ, ಈ ಕಡೆ ಇವರಿದ್ದಾರೆ, ಆ ಕಡೆ ಅವರಿದ್ದಾರೆ. ಒಂಥರ 3-4 ಜನ ಒಂಥರ ಮೈನ್ ರೈಡರ್ ಇದ್ದಂಗೆ ಇದ್ದಾರೆ ಗುರು. 3 ರಿಂದ 4 ಜನ ಮೈನ್ ರೈಡರ್ ಥರನೇ ತಗೊಂಡಿದ್ದಾರೆ ಇವಾಗ ನಮ್ಮ ಬೆಂಗಳೂರು ಬುಲ್ಸು. 3 ಜನ ಅಂತ ಅನ್ಕೊಳ್ಳಿ. ಅಜಿಂಕ್ಯ ಪವಾರ್, ಇವರು ಜೊತೆಗೆ ಪ್ರದೀಪ್ ನರ್ವಾಲ್. ಯಾರನ್ನ ಬೇಕಾದ್ರೂ ಆಡಿಸ್ಬೋದು ಮಗ. ಇವರು ಪ್ರದೀಪ್ ನರ್ವಾಲ್ ಏನಾದ್ರು ಸ್ವಲ್ಪ ಡಿಮ್ ಕಾಣಿಸಿದ್ರು ಅಂತಂದರೆ ಇವ್ರನ್ನ ಆಡಿಸ್ಬೋದು, ಇಲ್ಲ ಅಂತಂದರೆ ಅವ್ರನ್ನೇ ಆಡಿಸ್ಬೋದು. ಸೊ ಒಂಥರ ಯಾರನ್ನ ಆಡಿಸ್ಬೇಕು ಅನ್ನೋ ಕನ್ಫ್ಯೂಷನ್ ಬರುತ್ತೆ ಇವಾಗಲೇ ಸ್ಟಾರ್ಟಿಂಗ್ 7 ಆ ಥರ ಸೆಲೆಕ್ಟ್ ಮಾಡ್ಕೊಂಡಿದೆ. ಯಾಕಂದರೆ ಇವ್ರನ್ನ ಕಡೆಗಣನೆ ಮಾಡುವಂಥ ಪ್ಲೇಯರ್ ಅಲ್ಲ, ಅಂಡರ್ ಎಸ್ಟಿಮೇಟ್ ಮಾಡುವಂಥ ಪ್ಲೇಯರ್ ಅಲ್ವೇ ಅಲ್ಲ. ಆಮೇಲೆ ನಿತಿನ್ ರಾವಲ್ ತಗೊಂಡ್ರಲ್ಲ, ಅವರು ಏನು ಕಮ್ಮಿ ಅಲ್ಲ. ಸೊ ನೋಡಿ, ಎಲ್ಲ ಒಂಥರ ಕಲೆಕ್ಟಿವ್ ಆಗಿ ನೋಡ್ತು ಅಂತಂದ್ರೆ ಈ 4 ಪಿಕ್ ಏನು ತಗೊಂಡಿದ್ದಾರೆ, ನನಗಂತೂ ಇದು ಸಿಕ್ಕಾಪಟ್ಟೆ ಒಂಥರ ಫೇವ್ರೇಟ್ ಪಿಕ್ಸ್ ಅಂತ ಹೇಳ್ಬೇಕು. ಈ 4 ಪಿಕ್ಗಳು ಫಾರಿನ್ ಬಿಡಿ, ಆ ಓವರ್ಸೀಸ್ ಪ್ಲೇಯರ್ಗಳೇನು ಲೆಕ್ಕಿಲ್ಲ, ಅವ್ರೇನು ಸುಮ್ಮನೆ ಆಟೋ ಕೂಟು ಲೆಕ್ಕಿಲ್ಲ ಥರ ತಗೊಂಡಿದ್ದಾರೆ. ಬಟ್ ಈ 4 ಪಿಕ್ ಏನು ಮಾಡಿದರೆ ಬೆಂಗಳೂರು ಬುಲ್ಸ್ ನನಗಂತೂ ಸಿಕ್ಕಾಪಟ್ಟೆ ಡಿಸರ್ವಿಂಗ್ ಅಂತ ಅನ್ನಿಸಿದೆ. ಬೆಂಗಳೂರು ಬುಲ್ಸ್ ಏನೋ ಒಂದು ಇಂಪ್ಯಾಕ್ಟ್ ಮಾಡೋ ಥರ ಒಂಥರ ಪಾಸಿಟಿವ್ ಆಗಿ ಕಾಣಿಸ್ತಿದೆ. ಲಾಸ್ಟ್ ಸೀಸನ್ ಆಕ್ಷನ್ ಬಾಯಿಗೆ ಬಂದಂಗೆ ಉಗ್ದಾಕ್ಬಿಟ್ಟಿದೆ. ಏನು ಗುರು ಆ ವಿಕಾಸ್ ಕೊಂಡಲ್ಲ ಮತ್ತೆ ಬೇಕಾಗಿತ್ತಾ, ಅದು ಬೇಕಾಗಿತ್ತಾ, ಇದು ಬೇಕಾಗಿತ್ತ ಅಂತ ಸೈಕಾಗೆಲ್ಲ ಉಗ್ದಾಕ್ಬಿಟ್ಟಿದೆ. ಬಟ್ ಈ ಸೀಸನ್ ಆಕ್ಷನ್ ನನ್ನ ಪ್ರಕಾರ ಇದು ಇವಾಗ ಮಾಡಿರುವಂಥ ಪಿಕ್ಗಳೆಲ್ಲ ನೋಡ್ತು ಅಂದರೆ ಸಖತ್ತಾಗಿ ಮಾಡಿದೆ ಪಿಕ್ಗಳು. ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಬಲೆ ಸ್ಟ್ರೆಂಥನ್ ಮಾಡ್ಕೊಂಡಿದೆ ನಮ್ಮ ಬೆಂಗಳೂರು ಬುಲ್ಸು. ಸೊ ಅಲ್ಲಿ ಇಂಪ್ಯಾಕ್ಟ್ ಇವ್ರು ಮಾಡಬೇಕು ಅಷ್ಟೇ, ತಗೊಂಡ್ರವ್ರು ಇಂಪ್ಯಾಕ್ಟ್ ಮಾಡಬೇಕು. ಆನ್ ಪೇಪರ್ ಅಂತೂ ಇವಾಗ ನೋಡ್ತು ಅಂದ್ರೆ ರೈಡಿಂಗ್ ಡಿಪಾರ್ಟ್ಮೆಂಟು ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಇವರಿಂದ ನಾವೇನು ಟ್ಯಾಕಲ್ ಪಾಯಿಂಟ್ಸ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಆದರೂ ಕೂಡ 16 ಮ್ಯಾಚಲ್ಲಿ 7 ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಕೂಡ ಇವರು ತಗೊಂಡಿದ್ದಾರೆ. ಸ್ಟ್ರೈಕ್ ರೇಟು 91.67 ಇದೆ ಟ್ಯಾಕಲ್ಗೆ ಬಂತು ಅಂತಂದರೆ. ಸೊ ಇವ್ರು ಮೇಯ್ನ್ ಆಗಿ ನಾವು ರೈಡರ್ ಆಗಿ ಕನ್ಸಿಡರ್ ಮಾಡ್ತಿರೋದು, ನಾವೇನು ಇವ್ರನ್ನ ಆಲ್ರೌಂಡರ್ ಆಗಿ ಕನ್ಸಿಡರ್ ಮಾಡ್ತಿಲ್ಲ. ಜೈ ಭಗವಾನ್ ತಗೊಂಡಿರೋದು ನನಗೇನೋ ಖುಷಿ ಆಗ್ತಿದೆ ಗುರು. ನಿಮಗೆ ಏನಂತ ಅನ್ನಿಸ್ತಿದೆ ಜೈ ಭಗವಾನ್ ಪಿಕ್ ಆಗಿರೋದು ಕಾಮೆಂಟಲ್ಲಿ ಹಾಕಿ. ಯಾಕೆ ಅಂತಂದರೆ
ಡ್ಯೂ ಆರ್ ಡೈ ಸಿಚುವೇಷನಲ್ಲಿ ನಮಗೆ ಪಾಯಿಂಟ್ಸ್ ತೊಗೊಂಬರುವಂಥವ್ರು ಲಾಸ್ಟ್ ಟೈಮು ಯಾರು ಕೂಡ ಇರಲಿಲ್ಲ, ಎಲ್ಲರೂ ಕೂಡ ಔಟ್ ಆಗಿ ಬರೋರು. ಡ್ಯೂ ಆರ್ ಡೈ ಸಿಚುವೇಷನ್ ಮಾತ್ರ ಅಂತಲ್ಲ, ಹೋದಾಗೆಲ್ಲ ಪಾಯಿಂಟ್ಸ್ ತಗೊಂಬರ್ತಾ ಇರಬೇಕು ಗುರು, ಅಂಥ ಪ್ಲೇಯರ್ ಒಬ್ಬ ಬೇಕು ನಮಗೆ. ಇವಾಗ ಸಿಕ್ಕಿದ್ರೆ ನೋಡಿ, ಹೋದಾಗೆಲ್ಲ ಹೋಗ್ಬಿಟ್ಟು ಪಾಯಿಂಟ್ಸ್ ತಗೊಂಬರುವಂಥ ಪ್ಲೇಯರನ್ನೇ ಇವರು. ಯಾಕಂದರೆ ಆ ಥರ ಆ ರೇಂಜಿಗಿದೆ ಸ್ಟ್ರೈಕ್ ರೇಟ್ ಇವ್ರದ್ದು. ಹೋದಾಗೆಲ್ಲ ಆಲ್ಮೋಸ್ಟ್ ಪಾಯಿಂಟ್ ತಗೊಂಡು ಕೂಡ ಬಂದಿದ್ದಾರೆ ಅವರು. ಯಾಕಂದರೆ 100+ ರೇಡಲ್ಲಿ 100+ ಪಾಯಿಂಟ್ನ ತೊಗೊಂಬಂದಿದ್ದಾರೆ ಅಂತಂದರೆ ಇವರು ಸುಮಾರಾದ ಪ್ಲೇಯರ್ ಅಲ್ಲವೇ ಅಲ್ಲ. ನೋಡೋಣ ನಮ್ಮ ಬೆಂಗಳೂರು ಬುಲ್ಸ್ಗೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.